ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿದಂತಹ ಪುನೀತ್ ಕೆರೆಹಳ್ಳಿ ಮತ್ತೆ ಅವರ ಒಂದಿಷ್ಟು ತಂಡ ಏನಿದೆ ಆ ತಂಡದ ಮೇಲೆ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಕೋರ್ಟ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸ್ವತಃ ಪುನೀತ್ ಕೆರೆಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ರಮ ಬಾಂಗ್ಲಾ ವಲಸಿಗರೇನಿದ್ದಾರೆ ಅವರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತೀರಾ, ಒಂದು ಬೃಹತ್ ಕಾರ್ಯಾಚರಣೆಯನ್ನ ಮಾಡ್ತೀರಾ, ಆದ್ರೆ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ನಮಗೆ ನ್ಯಾಯಾಲಯದಲ್ಲಿ ಜಾಮೀನು ಕೊಡಿಸಿದಂತ ವಕೀಲರಿಗೆ ನಾನು ಪಟಾಪಟ್ ಪ್ರಕಾಶ್ ಅವರಿಗೆ ಮತ್ತು ಅವ್ರ ತಂಡಕ್ಕೆ ನಾನು ತುಂಬು ಹೃದಯದ ಧನ್ಯವಾದವನ್ನ ತಿಳಿಸ್ತೇನೆ. ಮತ್ತೆ ಈ ರೀತಿ ಮಾಡ್ತಾನೆ ಇದ್ದಾರೆ. ಅಂದ್ರೆ ಯಾರ್ಯಾರು ವ್ಯವಸ್ಥೆ ಯಾವಾಗ ಈ ಕೆಲಸ ಮಾಡ್ಬೇಕಿತ್ತು, ವ್ಯವಸ್ಥೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಹಾಕ್ಬೇಕಾಗಿತ್ತು. ನಾನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡ್ಬೇಕಾಗಿತ್ತು. ಯಾವಾಗ ದೇಶಭಕ್ತರು, ನಾಡಭಕ್ತರು ನಾಡಿಗಾಗಿ, ಕರ್ನಾಟಕದ ಉಳಿವಿಗಾಗಿ, ಭಾಷಾ ಉಳಿವಿಗಾಗಿ, ಸಂಸ್ಕೃತಿ ಉಳಿವಿಗಾಗಿ ಈ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ವು, ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಬಾಂಗ್ಲಾಕ್ಕೆ ಬಂದು ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬಂದು ಸೇರ್ಕೊಂಡಿರೋದ್ರ ಇದ್ರ ವಿರುದ್ಧ ಕಾರ್ಯಾಚರಣೆ ಆರಂಭವಾಯಿತು. ಯಾವಾಗ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ ತೊಂದರೆ ಆಯ್ತು, ಈ ಕಾರ್ಯಾಚರಣೆ ಬಹಳ ದೊಡ್ಡ ವ್ಯಾಪ್ತಿಯನ್ನ ಪಡ್ಕೊಂಡ್ರೆ ನಾಳೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರಿತುಕೊಂಡಂತ ಸರ್ಕಾರ ನಮ್ಮ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ನಮ್ಮನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ತಡರಾತ್ರಿ ಕಸ್ಟಡಿಗೆ ತಗೊಳ್ಳುವಂತದ್ದೇನಿತ್ತು, ರಾತ್ರೋರಾತ್ರಿ ಕಸ್ಟಡಿಗೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತು. ಆದ್ರೆ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ನಾವು ಮತ್ತು ನಾಗೇಂದ್ರ ಅವರು, ಡಾಕ್ಟರ್ ನಾಗೇಂದ್ರ ಜಿ ಅವರು ಮತ್ತು ನಮ್ಮನ್ನ ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ಆದ್ರೆ ಇದು ವ್ಯವಸ್ಥೆಗೆ ಕನ್ನಡಿ ಹಿಡದಂತೆ. ಅಂದ್ರೆ ಯಾರನ್ನ ನೀವು ಬಂಧಿಸಬೇಕಾಗಿತ್ತು, ಯಾವುದರ ವಿರುದ್ಧ ಕಾರ್ಯಾಚರಣೆ ಮಾಡ್ಬೇಕಿತ್ತು, ಯಾವುದರ ರಕ್ಷಣೆಗೆ ಮುಂದಾಗಬೇಕಾಗಿತ್ತು, ನೀವು ನಾಡು ನುಡಿ ದೇಶದ ರಕ್ಷಣೆಗೆ ಮುಂದಾಗಬೇಕಾಗಿತ್ತು. ಆದ್ರೆ ನೀವು ರಕ್ಷಣೆಗೆ ಮುಂದಾಗಿದ್ದು ಅಕ್ರಮ ಬಾಂಗ್ಲಾ ವಲಸಿಗರ ರಕ್ಷಣೆಗೆ ಮುಂದಾಗಿದ್ದೀರಾ, ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ್ದೀರಾ. ಇದು ನಿಲ್ಲೋದಿಲ್ಲ. ಸರಿಗ ನಿಮ್ಮ ಮೇಲೆ ದೂರನ್ನ ದಾಖಲು ಮಾಡಿದಂತ ವ್ಯಕ್ತಿ ಆ ಸ್ಥಳದಲ್ಲಿ ಇದ್ರು, ಅವತ್ ರಾತ್ರಿ ಏನಾಯ್ತು ಅಂತ ಅದು ಎಲ್ಲ ಮಾಧ್ಯಮಗಳಿಗೂ ಗೊತ್ತು. ಮತ್ತು ಆರ್ ಕನ್ನಡ ನಿರಂತರವಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಈ ಶೆಡ್ಗಳ ಮೇಲೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಆರ್ ಕನ್ನಡ ಚಾನೆಲ್ ಕೂಡ ಅಲ್ಲಿತ್ತು, ಅನೇಕ ಚಾನೆಲ್ಗಳಲ್ಲಿದ್ದು, ಎಲ್ಲರಿಗೂ ಗೊತ್ತು. ಅಲ್ಲಿ ಇವತ್ತು ದೂರು ಕೊಟ್ಟ ವ್ಯಕ್ತಿ ಆ ಸ್ಥಳದಲ್ಲಿ ಇರ್ಲಿಲ್ಲ. ಆದ್ರೆ ದೂರುಗಳನ್ನ ಬೇಕಂತ ಹೇಳಿ ಆತನ ಮೇಲೆ ಒತ್ತಡ ಹಾಕಿ ತೆಗೆದುಕೊಳ್ಳಲಾಗಿದೆ. ಇದು ನ್ಯಾಯಾಲಯದಲ್ಲಿ ನಾವು ಇದನ್ನ ಪ್ರಕರಣವನ್ನ ನಾವು ಇತ್ಯರ್ಥ ನ್ಯಾಯಾಲಯದಲ್ಲಿ ಆಗತ್ತೆ. ನಾವು ನ್ಯಾಯಾಲಯದ ಮುಂದಿದ್ದೀವಿ. ಸತ್ಯಾಸತ್ಯತೆಯನ್ನ ನ್ಯಾಯಾಲಯ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋದು ನಮ್ಗೆ ಆತ್ಮವಿಶ್ವಾಸ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಪುನೀತ್ ಕೆರೆಹಳ್ಳಿ ಟಾರ್ಗೆಟ್ ಆದ್ರ ಅನ್ಸುತ್ತಾ ಸರ್? ಇದು ಪುನೀತ್ ಕೆರೆಹಳ್ಳಿ ಮತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನೋದಕ್ಕಿಂತ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಟಾರ್ಗೆಟ್ ಮಾಡ್ತಾರೆ. ಇದು ಬಹಳ ದೊಡ್ಡ ಆಂದೋಲನ ಆಗ್ಬೇಕು. ಇದು ಪುನೀತ್ ಕೆರೆಹಳ್ಳಿದು, ನಾಗೇಂದ್ರ ಸರ್ದು ಅಥವಾ ಯಾರ್ದೋ ಅಲ್ಲ. ಇದು ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದಿರೋದ್ರಿಂದ ಏನಾಗ್ತದೆ, ಬರೀ 3,000ಕ್ಕೆ ಅಪಾರ್ಟ್ಮೆಂಟ್ ನಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. 3,000ಕ್ಕೆ ಇಲ್ಲಿ ನಾವುಗಳು ಬಂದು 10,000 ರೂಪಾಯಿ ಪೇಮೆಂಟ್ ಮಾಡೋ ಜಾಗದಲ್ಲಿ ಎಲ್ಲಿಂದನೋ ಅಕ್ರಮವಾಗಿ ಬಂದಿರತಕ್ಕಂತ ವಲಸಿಗರು 3,000ಕ್ಕೆ 5,000ಕ್ಕೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಕನ್ನಡಿಗರ ಅನ್ನವನ್ನ ಕಿತ್ಕೊಳ್ತಾ ಇದ್ದಾರೆ. ಭಾಷಾ ಅಭಿಮಾನ ಇಲ್ದಂತಾಗಿದೆ. ಇವತ್ತು ಇಲ್ಲಿ ಈ ಮಟ್ಟದ ವ್ಯವಸ್ಥೆ ಇರುವಾಗ ಟಾರ್ಗೆಟ್ ಕೇವಲ ನಾನಲ್ಲ, ಟಾರ್ಗೆಟ್ ಕರ್ನಾಟಕವಾಗಿದೆ, ಟಾರ್ಗೆಟ್ ಕನ್ನಡವಾಗಿದೆ, ಟಾರ್ಗೆಟ್ ನಮ್ಮ ಇಡೀ ಹಿಂದೂ ಸಮಾಜವಾಗಿದೆ. ಟಾರ್ಗೆಟ್ ಪುನೀತ್ ಕೆರೆಹಳ್ಳಿ ಒಬ್ಬ ಅಲ್ಲ. ನಾನು ಫ್ರಂಟ್ ಲೈನ್ ಅಲ್ಲಿ ಇದ್ದೀನಿ ಅಂತ ಅಂದ್ರೆ ಅವರ ಮೊದಲ ಗುಂಡು ನನಗ್ ತಾಗತ್ತಷ್ಟೇ. ಅವರು ನನ್ನನ್ನು ಗುರಿ ಇಟ್ಟು ಹೊಡೆದದ್ದಲ್ಲ, ಇಡೀ ಸಮುದಾಯವನ್ನ ಗುರಿ ಇಟ್ಟು ಹೊಡೆದಿದ್ದು, ಇಡೀ ನಾಡನ್ನ ಗುರಿ ಇಟ್ಟು ಹೊಡೆದವ್ರೆ. ಯಾರು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅವ್ರ ಪರವಾಗಿ ಇವರು ಇದ್ದಾರೆ ಅನ್ನೋದು ಸತ್ಯ. ಈಗ ಒಂದು ಕೇಸನ್ನ ಹಾಕಿದ್ರು, ನಿಮ್ಮನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಯ್ತು, ಕೋರ್ಟ್ ನಿಮಗೆ ಬೇಲನ್ನ ಕೂಡ ಮಂಜೂರು ಮಾಡುತ್ತೆ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಮತ್ತೆ ಮುಂದಿನ ಕಾರ್ಯಾಚರಣೆಗಳು ಯಾವ ರೀತಿಯಾಗಿರುತ್ತೆ? ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಯಾಚರಣೆ ನಿಲ್ಲೋದಿಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರುತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರಗೆ ಕಳಿಸೋದು ಇಡೀ ನಾಡಿನ ಎಲ್ಲ ಕನ್ನಡಿಗರ ಕರ್ತವ್ಯವಾಗಿದೆ. ಇದು ಇಲ್ಲಿಂದ ಶುರುವಾಗುತ್ತೆ. ಇವತ್ತು ಕೂಡ ಇಷ್ಟು ಜನ ಇಲ್ಲಿ ಆನೇಕಲ್ನಲ್ಲಿ ಜೊತೆಗೆ ಸೇರಿ ಇವತ್ತು ಜೊತೆಗೆ ನಿಂತಿರೋದ್ರಿಂದನೇ ನಿಮಗೆ ಇದು ಅರ್ಥ ಆಗುತ್ತೆ. ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪರ ನಿಂತ್ಕೊಂಡು ದೇಶದ್ರೋಹಿತನ ಮಾಡ್ತಾ ಇದ್ದಾರೋ ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಾವು ಮತ್ತಷ್ಟು ದೃಢವಾಗಿ ಈ ಕೆಲಸವನ್ನು ಮಾಡ್ತೇವೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಂಪೂರ್ಣವಾಗಿ ನಾಡಿನಿಂದ ಹೊರಹಾಕುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದಿಷ್ಟು ಪುನೀತ್ ಕೆರೆಹಳ್ಳಿ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾ ವಲಸಿಗರು ತೊಲಗೋವರೆಗೂ ನಮ್ಮ ಈ ಒಂದು ಅಭಿಯಾನ, ನಮ್ಮ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿದಂತಹ ಪುನೀತ್ ಕೆರೆಹಳ್ಳಿ ಮತ್ತೆ ಅವರ ಒಂದಿಷ್ಟು ತಂಡ ಏನಿದೆ ಆ ತಂಡದ ಮೇಲೆ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಕೋರ್ಟ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸ್ವತಃ ಪುನೀತ್ ಕೆರೆಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ರಮ ಬಾಂಗ್ಲಾ ವಲಸಿಗರೇನಿದ್ದಾರೆ ಅವರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತೀರಾ, ಒಂದು ಬೃಹತ್ ಕಾರ್ಯಾಚರಣೆಯನ್ನ ಮಾಡ್ತೀರಾ, ಆದ್ರೆ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ನಮಗೆ ನ್ಯಾಯಾಲಯದಲ್ಲಿ ಜಾಮೀನ್ ಕೊಡಿಸಿದಂತ ವಕೀಲರಿಗೆ ನಾನು ಪಟಾಪಟ್ ಪ್ರಕಾಶ್ ಅವರಿಗೆ ಮತ್ತು ಅವ್ರ ತಂಡಕ್ಕೆ ನಾನು ತುಂಬು ಹೃದಯದ ಧನ್ಯವಾದವನ್ನ ತಿಳಿಸ್ತೇನೆ. ಮತ್ತೆ ಈ ರೀತಿ ಮಾಡ್ತಾನೆ ಇದ್ದಾರೆ. ಅಂದ್ರೆ ಯಾರ್ಯಾರು ವ್ಯವಸ್ಥೆ ಯಾವಾಗ ಈ ಕೆಲಸ ಮಾಡ್ಬೇಕಿತ್ತು, ವ್ಯವಸ್ಥೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಹಾಕ್ಬೇಕಾಗಿತ್ತು. ನಾನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡ್ಬೇಕಾಗಿತ್ತು. ಯಾವಾಗ ದೇಶಭಕ್ತರು, ನಾಡಭಕ್ತರು ನಾಡಿಗಾಗಿ, ಕರ್ನಾಟಕದ ಉಳಿವಿಗಾಗಿ, ಭಾಷಾ ಉಳಿವಿಗಾಗಿ, ಸಂಸ್ಕೃತಿ ಉಳಿವಿಗಾಗಿ ಈ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ವು, ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಬಾಂಗ್ಲಾಕ್ಕೆ ಬಂದು ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬಂದು ಸೇರ್ಕೊಂಡಿರೋದ್ರ ಇದ್ರ ವಿರುದ್ಧ ಕಾರ್ಯಾಚರಣೆ ಆರಂಭವಾಯ್ತು. ಯಾವಾಗ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ ತೊಂದರೆ ಆಯ್ತು, ಈ ಕಾರ್ಯಾಚರಣೆ ಬಹಳ ದೊಡ್ಡ ವ್ಯಾಪ್ತಿಯನ್ನ ಪಡ್ಕೊಂಡ್ರೆ ನಾಳೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರಿತುಕೊಂಡಂತ ಸರ್ಕಾರ ನಮ್ಮ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ನಮ್ಮನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ತಡರಾತ್ರಿ ಕಸ್ಟಡಿಗೆ ತಗೊಳ್ಳುವಂತದ್ದೇನಿತ್ತು, ರಾತ್ರೋರಾತ್ರಿ ಕಸ್ಟಡಿಗೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತು. ಆದ್ರೆ ನ್ಯಾಯಾಲಯ ಜಾಮೀನ್ ಕೊಟ್ಟಿದೆ. ನಾವು ಮತ್ತು ನಾಗೇಂದ್ರ ಅವರು, ಡಾಕ್ಟರ್ ನಾಗೇಂದ್ರ ಜಿ ಅವರು ಮತ್ತು ನಮ್ಮನ್ನ ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ಆದ್ರೆ ಇದು ವ್ಯವಸ್ಥೆಗೆ ಕನ್ನಡಿ ಹಿಡದಂತೆ. ಅಂದ್ರೆ ಯಾರನ್ನ ನೀವು ಬಂಧಿಸಬೇಕಾಗಿತ್ತು, ಯಾವುದರ ವಿರುದ್ಧ ಕಾರ್ಯಾಚರಣೆ ಮಾಡ್ಬೇಕಿತ್ತು, ಯಾವುದರ ರಕ್ಷಣೆಗೆ ಮುಂದಾಗಬೇಕಾಗಿತ್ತು, ನೀವು ನಾಡು ನುಡಿ ದೇಶದ ರಕ್ಷಣೆಗೆ ಮುಂದಾಗಬೇಕಾಗಿತ್ತು. ಆದ್ರೆ ನೀವು ರಕ್ಷಣೆಗೆ ಮುಂದಾಗಿದ್ದು ಅಕ್ರಮ ಬಾಂಗ್ಲಾ ವಲಸಿಗರ ರಕ್ಷಣೆಗೆ ಮುಂದಾಗಿದ್ದೀರಾ, ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ್ದೀರಾ. ಇದು ನಿಲ್ಲೋದಿಲ್ಲ. ಸರಿಗ ನಿಮ್ಮ ಮೇಲೆ ದೂರನ್ನ ದಾಖಲು ಮಾಡಿದಂತ ವ್ಯಕ್ತಿ ಆ ಸ್ಥಳದಲ್ಲಿ ಇದ್ರು, ಅವತ್ ರಾತ್ರಿ ಏನಾಯ್ತು ಅಂತ ಅದು ಎಲ್ಲ ಮಾಧ್ಯಮಗಳಿಗೂ ಗೊತ್ತು. ಮತ್ತು ಆರ್ ಕನ್ನಡ ನಿರಂತರವಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಈ ಶೆಡ್ಗಳ ಮೇಲೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಆರ್ ಕನ್ನಡ ಚಾನೆಲ್ ಕೂಡ ಅಲ್ಲಿತ್ತು, ಅನೇಕ ಚಾನೆಲ್ಗಳಲ್ಲಿದ್ದು, ಎಲ್ಲರಿಗೂ ಗೊತ್ತು. ಅಲ್ಲಿ ಇವತ್ತು ದೂರು ಕೊಟ್ಟ ವ್ಯಕ್ತಿ ಆ ಸ್ಥಳದಲ್ಲಿ ಇರ್ಲಿಲ್ಲ. ಆದ್ರೆ ದೂರುಗಳನ್ನ ಬೇಕಂತ ಹೇಳಿ ಆತನ ಮೇಲೆ ಒತ್ತಡ ಹಾಕಿ ತೆಗೆದುಕೊಳ್ಳಲಾಗಿದೆ. ಇದು ನ್ಯಾಯಾಲಯದಲ್ಲಿ ನಾವು ಇದನ್ನ ಪ್ರಕರಣವನ್ನ ನಾವು ಇತ್ಯರ್ಥ ನ್ಯಾಯಾಲಯದಲ್ಲಿ ಆಗತ್ತೆ. ನಾವು ನ್ಯಾಯಾಲಯದ ಮುಂದಿದ್ದೀವಿ. ಸತ್ಯಾಸತ್ಯತೆಯನ್ನ ನ್ಯಾಯಾಲಯ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋದು ನಮ್ಗೆ ಆತ್ಮವಿಶ್ವಾಸ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಪುನೀತ್ ಕೆರೆಹಳ್ಳಿ ಟಾರ್ಗೆಟ್ ಆದ್ರ ಅನ್ಸುತ್ತಾ ಸರ್? ಇದು ಪುನೀತ್ ಕೆರೆಹಳ್ಳಿ ಮತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನೋದಕ್ಕಿಂತ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಟಾರ್ಗೆಟ್ ಮಾಡ್ತಾರೆ. ಇದು ಬಹಳ ದೊಡ್ಡ ಆಂದೋಲನ ಆಗ್ಬೇಕು. ಇದು ಪುನೀತ್ ಕೆರೆಹಳ್ಳಿದು, ನಾಗೇಂದ್ರ ಸರ್ದು ಅಥವಾ ಯಾರ್ದೋ ಅಲ್ಲ. ಇದು ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದಿರೋದ್ರಿಂದ ಏನಾಗ್ತದೆ, ಬರೀ 3,000ಕ್ಕೆ ಅಪಾರ್ಟ್ಮೆಂಟ್ ನಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. 3,000ಕ್ಕೆ ಇಲ್ಲಿ ನಾವುಗಳು ಬಂದು 10,000 ರೂಪಾಯಿ ಪೇಮೆಂಟ್ ಮಾಡೋ ಜಾಗದಲ್ಲಿ ಎಲ್ಲಿಂದನೋ ಅಕ್ರಮವಾಗಿ ಬಂದಿರತಕ್ಕಂತ ವಲಸಿಗರು 3,000ಕ್ಕೆ 5,000ಕ್ಕೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಕನ್ನಡಿಗರ ಅನ್ನವನ್ನ ಕಿತ್ಕೊಳ್ತಾ ಇದ್ದಾರೆ. ಭಾಷಾ ಅಭಿಮಾನ ಇಲ್ದಂತಾಗಿದೆ. ಇವತ್ತು ಇಲ್ಲಿ ಈ ಮಟ್ಟದ ವ್ಯವಸ್ಥೆ ಇರುವಾಗ ಟಾರ್ಗೆಟ್ ಕೇವಲ ನಾನಲ್ಲ, ಟಾರ್ಗೆಟ್ ಕರ್ನಾಟಕವಾಗಿದೆ, ಟಾರ್ಗೆಟ್ ಕನ್ನಡವಾಗಿದೆ, ಟಾರ್ಗೆಟ್ ನಮ್ಮ ಇಡೀ ಹಿಂದೂ ಸಮಾಜವಾಗಿದೆ. ಟಾರ್ಗೆಟ್ ಪುನೀತ್ ಕೆರೆಹಳ್ಳಿ ಒಬ್ಬ ಅಲ್ಲ. ನಾನು ಫ್ರಂಟ್ ಲೈನ್ ಅಲ್ಲಿ ಇದ್ದೀನಿ ಅಂತ ಅಂದ್ರೆ ಅವರ ಮೊದಲ ಗುಂಡು ನನಗ್ ತಾಗತ್ತಷ್ಟೇ. ಅವರು ನನ್ನನ್ನು ಗುರಿ ಇಟ್ಟು ಹೊಡೆದದ್ದಲ್ಲ, ಇಡೀ ಸಮುದಾಯವನ್ನ ಗುರಿ ಇಟ್ಟು ಹೊಡೆದಿದ್ದು, ಇಡೀ ನಾಡನ್ನ ಗುರಿ ಇಟ್ಟು ಹೊಡೆದವ್ರೆ. ಯಾರು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅವ್ರ ಪರವಾಗಿ ಇವರು ಇದ್ದಾರೆ ಅನ್ನೋದು ಸತ್ಯ. ಈಗ ಒಂದು ಕೇಸನ್ನ ಹಾಕಿದ್ರು, ನಿಮ್ಮನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಯ್ತು, ಕೋರ್ಟ್ ನಿಮಗೆ ಬೇಲನ್ನ ಕೂಡ ಮಂಜೂರು ಮಾಡುತ್ತೆ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಮತ್ತೆ ಮುಂದಿನ ಕಾರ್ಯಾಚರಣೆಗಳು ಯಾವ ರೀತಿಯಾಗಿರುತ್ತೆ? ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಯಾಚರಣೆ ನಿಲ್ಲೋದಿಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರುತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರಗೆ ಕಳಿಸೋದು ಇಡೀ ನಾಡಿನ ಎಲ್ಲ ಕನ್ನಡಿಗರ ಕರ್ತವ್ಯವಾಗಿದೆ. ಇದು ಇಲ್ಲಿಂದ ಶುರುವಾಗುತ್ತೆ. ಇವತ್ತು ಕೂಡ ಇಷ್ಟು ಜನ ಇಲ್ಲಿ ಆನೇಕಲ್ನಲ್ಲಿ ಜೊತೆಗೆ ಸೇರಿ ಇವತ್ತು ಜೊತೆಗೆ ನಿಂತಿರೋದ್ರಿಂದನೇ ನಿಮಗೆ ಇದು ಅರ್ಥ ಆಗುತ್ತೆ. ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪರ ನಿಂತ್ಕೊಂಡು ದೇಶದ್ರೋಹಿತನ ಮಾಡ್ತಾ ಇದ್ದಾರೋ ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಾವು ಮತ್ತಷ್ಟು ದೃಢವಾಗಿ ಈ ಕೆಲಸವನ್ನು ಮಾಡ್ತೇವೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಂಪೂರ್ಣವಾಗಿ ನಾಡಿನಿಂದ ಹೊರಹಾಕುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದಿಷ್ಟು ಪುನೀತ್ ಕೆರೆಹಳ್ಳಿ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾ ವಲಸಿಗರು ತೊಲಗೋವರೆಗೂ ನಮ್ಮ ಈ ಒಂದು ಅಭಿಯಾನ, ನಮ್ಮ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.